ಈ ನ್ಯೂ ಇಯರ್ ಬಂದ ಕೂಡಲೇ ದೋಸ್ತರೆಲ್ಲ ಸೇರಿಕೊಂಡು ರಾತ್ರಿ ಎಲ್ಲ ಎಣ್ಣೆ ಪಾರ್ಟಿ ಮಾಡೋದು, ಡ್ಯಾನ್ಸ್ ಮಾಡೋದು ಮಾಡಿ ಮುಂಜಾನೆ ಮಲ್ಕೊಂಡು ಲೇಟಾಗಿ ಹೇಳೋದು ಇಂಥವೆಲ್ಲ ಮಾಡ್ತಾರೆ. ಅದನ್ನ ನೋಡಿ ಮನೆ ಹಿರಿಯ ಮಂದಿನ ಅಂತಾರೆ, ಎಂಥ ಸಂಸ್ಕೃತಿ ನಿಮ್ಮದು, ಹೊಸ ವರ್ಷ ಅಂತೀರಿ, ಒಳ್ಳೆ ಕೆಲಸ ಮಾಡಿ ಹೊಸ ವರ್ಷನ ಆಚರಿಸ್ರಿ ಅಂತ ಹೇಳ್ತಾರೆ. ಈಗ ಈ ಪದ್ಧತಿ ಶುರು ಮಾಡಿದರು ಯುರೋಪ್ನವರು. ಅವರು ಸಹಿತ ಮೊದಲು ಈ ನ್ಯೂ ಇಯರನ್ನು ಯುಗಾದಿ ಟೈಮ್ ಒಳಗನ ಆಚರಿಸ್ತಿದ್ರು. ಅದು ಯಾಕೆ ಚೇಂಜ್ ಆಯಿತು ಸ್ವಲ್ಪ ನೋಡ್ಕೊಂಬಂದು ಬರ್ರಿ. ಈ ನ್ಯೂ ಇಯರ್ ಬರೋದು ಎಂಡ್ ಆಫ್ ಡಿಸೆಂಬರ್ ಅಂಥೇಳಿ. ಈ ಡಿಸೆಂಬರು ಕಂಪೇರ್ ಮಾಡಿರಿ ನಮ್ಮ ಹಿಂದೆ ಲಾಸ್ಟ್ ತಿಂಗಳುಗಳು ಹೆಂಗದವ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಸೆಪ್ಟ್ ಅಂದ್ರೆ 7, ಅಕ್ಟೋ ಅಂತಂದ್ರೆ 8, ನವೆಂಬರ್ ಅಂದ್ರೆ 9, ಡಿಸೆಂಬರ್ 10. ಹೌದಾ? 10 ತಿಂಗಳು ಎಲ್ಲಿಂದ ಬಂತು? 12 ಅದಲ್ಲ ತಿಂಗಳು. ಆದರೆ ಅಕಾರ್ಡಿಂಗ್ ಟು ರೋಮನ್ಸ್ ಅವ್ರೇನು ಮಾಡಿದರು, ಈ ನ್ಯೂ ಇಯರನ್ನು ಮಾರ್ಚಲ್ಲಿನ ಶುರು ಮಾಡಿದ್ರು ಅವರು. ಆ ಟೈಮ್ ಒಳಗೆ, ಯಾಕಂದರೆ ಸ್ಪ್ರಿಂಗ್ ಇಕ್ವಿನಾಕ್ಸ್ ಆ ಟೈಮ್ ಒಳಗೆ ಅದನ್ನು ನ್ಯೂ ಇಯರ್ ಅಂತ ಹಿಡ್ಕೊಂಡು ಅಲ್ಲಿಂದ 10 ತಿಂಗಳನ್ನು ಕೌಂಟ್ ಮಾಡಿಕೊಂಡು ಅವರು 10 ತಿಂಗಳು ಮಾಡ್ಕೊಂಡಿದ್ರು. ವಿಂಟ್ರಿಗೆ ಏನು ಮಾಡ್ತಿದ್ರು ನೋಡ್ರಿ, ಈ ಭಾರತೀಯ ಕ್ಯಾಲೆಂಡರ್ ಒಳಗೆ ಹಿಂಗಿಲ್ಲ. ನಾವು 12 ತಿಂಗಳನ್ನು ಇಟ್ಕೊಂಡಿದ್ವಿ ಮೊದಲಿಂದ. ರೋಮನ್ಗಳು ಮೊದಲು 10 ತಿಂಗಳು ಇಟ್ಕೊಂಡಿದ್ರು ಅವರು. ವಿಂಟರ್ ಮೊದಲು 2 ತಿಂಗಳು ಬಂದಿದ್ದು ಮನೆಗೆ ತಣ್ಣಗೆ ತಡ್ಡಿಯೊಳಗೆ ಲಾಕ್ ಮಾಡ್ಕೊಂಡು ಕುಂತು ಬಿಡ್ತಿದ್ರು. ಅದಕ್ಕೆ ಯಾವುದೇ ಮಂತ್ಗಳು ಇರಲಿಲ್ಲ ಆ ಟೈಮ್. ಅವ್ರ ಮಂತ್ಗಳು ಇದ್ದಿದ್ದನ್ನು ಮಾರ್ಚಿಂದ ಡಿಸೆಂಬರ್ ತನಕ 10 ತಿಂಗಳಿತ್ತು. ಸೊ ಫಸ್ಟು ಜೂಲಿಯಸ್ ಅದನ್ನು ಕ್ಯಾಲೆಂಡರ್ ಒಳಗೆ 2 ತಿಂಗಳು ಆ್ಯಡ್ ಮಾಡಿದ. ಆವಾಗ ಅವನಿಗೆ ಅಲ್ಲಿ ಮಧ್ಯ ನಡುವೆ ಆ್ಯಡ್ ಮಾಡೋಕ್ಕಾಗಲಿಲ್ಲ ಅದನ್ನು, ಅಥವಾ ಎಂಡಿಗೂ ಆ್ಯಡ್ ಮಾಡೋಕ್ಕಾಗಲಿಲ್ಲ. ಅವ ಶುರುವಿಗೆ 2 ತಿಂಗಳು ಆ್ಯಡ್ ಮಾಡಿಬಿಟ್ಟ. ಎಲ್ಲ ಯುರೋಪ್ ದೇಶಗಳು ಒಂದೊಂದಾಗಿ ಅದನ್ನು ಫಾಲೋ ಮಾಡೋಕ್ಕೆ ಶುರು ಮಾಡಿದ್ರು, ಯಾಕಂದರೆ ಪೋಪನ ಕಡೆಯಿಂದ ಪುಷ್ ಮಾಡಿದ್ರು ಅದನ್ನು. ಈಗ ಫ್ರಾನ್ಸ್ನ ರಾಜ ಅವ ಏನು ಮಾಡ್ದ, ಈ ಪುಷ್ ಮಾಡಿದಾಗ ಮಂದಿ ಬಿಡಲಿಲ್ಲ ಅದನ್ನು. ಎಂಡ್ ಆಫ್ ಮಾರ್ಚು ಇಲ್ಲ ಆ ಟೈಮ್ ಒಳಗನ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಕ್ಕೆ ಶುರು ಮಾಡಿದ್ರು. ಅವ್ರು ಬಿಡಲೇ ಇಲ್ಲ. ಅವಾಗ ಏನಾಯಿತು, ಈ ರಾಜಾಗೆ ಸಿಟ್ಟು ಬಂದು ಒಂದು ತಂತ್ರ ಮಾಡಿದ. ಏನಂತಂದ್ರೆ, ಈ ಮಂದಿ ನ್ಯೂ ಇಯರ್ಗೆ ಯಾರು ಮಾರ್ಚ್ ಎಂಡಿಗೆ ಸೆಲೆಬ್ರೇಟ್ ಮಾಡ್ತಾರೆ ಅವ್ರಿಗೆ ಏಪ್ರಿಲ್ ಫೂಲು ಅಂತ ಕರೀರಿ ಅಂಥೇಳಿ. ಯಾಕಂದರೆ ಅದು ಆಲ್ಮೋಸ್ಟ್ ಏಪ್ರಿಲೇ ಬರ್ತಿತ್ತು. ಹಾಗಾಗಿ ಏಪ್ರಿಲ್ ಫೂಲ್ಸ್ ಅಂತ ಪದ್ಧತಿ ಶುರು ಮಾಡಿದ. ಹೀಗಾಗಿ ಯುರೋಪ್ ಒಳಗೆ ಎಲ್ಲರೂ ನ್ಯೂ ಇಯರನ್ನು, ಹೊಸ ವರ್ಷನ ನಾವು ಸ್ಪ್ರಿಂಗ್ ಇಕ್ವಿನಾಕ್ಸ್ ಅಥವಾ ಯುಗಾದಿ ಟೈಮ್ ಒಳಗೆ ಮಾಡೋದು ಬದಲು ಈ ಎಂಡ್ ಆಫ್ ದ ಮಿಡ್ಲ್ ಆಫ್ ದ ವಿಂಟರ್ ಆ ಟೈಮ್ ಒಳಗೆ ಮಾಡೋಕ್ಕೆ ಶುರು ಮಾಡಿದರು. ಆಮೇಲೆ ಇದು ಏಪ್ರಿಲ್ ಫುಲ್ ಅನ್ನೋ ಒಂದು ಪದ್ಧತಿನೂ ಶುರು ಆಯಿತು. ನೀವೇನು ಮಾಡ್ತೀರಿ? ಯಾವ ಥರ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತೀರಿ? ನೀವು ನ್ಯೂ ಇಯರನ್ನು ವಿಂಟರ್ ಒಳಗೆ ಮಾಡ್ತಿರೋ ಇಲ್ಲ ಯುಗಾದಿಗೆ ಮಾಡ್ತಿರೋ? ನಿಮ್ಮ ಕಾಮೆಂಟ್ಸ್ ಮೂಲಕ ತಿಳಿಸ್ರಿ.